ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬಟ್ಟೆ ಒಗಿಬೇಕು, ಶಿವರಾತ್ರಿದು ಇವತ್ತು. ನೆನೆಲ್ಲ ಶಿವರಾತ್ರಿ, ಇವತ್ತು ಫ್ರೀ ಆಗಿದ್ದೀನಿ. ತಲೆಲ್ಲ ಭಾರ. ಮುಲ್ಲಂಗಿ ತಿಂತಾ ಇದ್ದೀನಿ, ಮುಲ್ಲಂಗಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಮುಲ್ಲಂಗಿ ಸಾಂಬಾರು ಮಾಡಬೇಕು. ಬೇಳೆ ತರೋದಕ್ಕೆ ನನ್ನ ಮಗ ಹೋಗಿದ್ದಾರೆ, ಬರ್ತಾರೆ, ಮಾಡೋಣ, ತಿನ್ನೋಣ, ಮಲ್ಗೋಣ. ನನ್ನೆಲ್ಲ ನಿದ್ದೆ ಇಲ್ಲ, ಜಾಗರಣೆ ಅಂತೂ ಅಲ್ಲ, ಪಲ್ಲಕ್ಕಿಗಳು ನಮ್ಮ ಕಡೆ ಎಲ್ಲ ನಡೆಯುತ್ತೆ. ಸೊ ಅದರಿಂದ ನಿದ್ದೆ ಇಲ್ಲ, ತಲೆಲ್ಲ ನೋವು ಸಿಡಿತಾ ಇದೆ. ಅದಕ್ಕೆ ಮಲಗಿದ್ರೆ ತುಂಬ ಹೊತ್ತು ಮಲಗಿಬಿಡ್ತೀನಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲಗಿಬಿಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೋಟೆಲ್ ಚಟ್ನಿ ಫ್ರೆಂಡ್ಸ್, ಹೋಟೆಲ್ ಚಟ್ನಿ ದಿನ ಮನೆ ದೋಸೆ. ಹೋಟೆಲ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಇಷ್ಟ. ಹೆಂಗೆ ನಮ್ಮ ಐಡಿಯಾ? ಕಡಲೆ ಬೀಜ ಚಟ್ನಿ, ಮಿಲ್ಲೆಟ್ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ದೋಸೆ ಹಿಟ್ಟು ಪ್ಲಸ್ ಮಿಲ್ಲೆಟ್ ಪೌಡ್ರನ್ನ ಮಿಕ್ಸ್ ಮಾಡಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮಿಲ್ಲೆಟೇ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ. ಜ್ಯೂಸ್ ಮಾಡಿದ್ದೀನಿ, ಕುಡಿತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ. ಬೀಟ್ರೂಟ್ ಜ್ಯೂಸ್ ನೋಡಿ, ಶೋಧಿಸಿರೋದು. ಇದು ಹಿಂಡೋ ಏನಂತಾರಲ್ವ, ಹಿಟ್ಟೋ ಹಿಂಡೋ ಯಾವುದು ಅದು. ಇದು ಬರೀ ನೀರು, ಗ್ಲಾಸ್ಗೆ ಹಾಕ್ಕೊತೀನಿ, ಕುಡಿತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಬಿಸಿಲು ಕಾಲ ಬೇರೆ, ಏನಾದರೂ ಕುಡಿಬೇಕು ಅಂತ ಇರುತ್ತೆ. ಫಾಂಟಾ, ಪೆಪ್ಸಿ ಈ ಥರದ್ದೆಲ್ಲ ಕುಡಿಯೋ ಬದಲು ಈ ಥರ ತರಕಾರಿ ಜ್ಯೂಸು, ಫ್ರೂಟ್ ಜ್ಯೂಸು ಕುಡಿಯೋದು ಫ್ರೆಂಡ್ಸ್. ಮುಲ್ಲಂಗಿ ಜ್ಯೂಸ್ ಮಾಡೋಣ ಅಂತ ಎತ್ತುವರೆಗಿಕ್ಕದೆ. ಸೊ ಬೀಟ್ರೋಟಲ್ಲಿ ತುಂಬ ದಿವಸ ಆಗಿತ್ತು, ಮಾಡೋಣ ಕುಡಿಯೋಣ ಅಂತ ಮಾಡ್ಕೊಂಡ್ಬಿಟ್ಟೆ. ಲಿಪ್ಸ್ಟಿಕ್ ಹಾಕೊತೀನಿ ಫ್ರೆಂಡ್ಸ್. ನಾವು ಚಿಕ್ಕ ಮಕ್ಕಳೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ಲಿಪ್ಸ್ಟಿಕ್ ಅದು ಬರ ಸಿಗ್ತಾ ಇರಲಿಲ್ಲ. ಕೆಂಪು ಕಲರ್ದು ಹುಣಸೆ ಹಣ್ಣು ಬರ್ತಾಯಿತ್ತು. ಒಂದು 3-4 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗಿ ಚಿಕ್ಕ ಮಕ್ಕಳು ಒಂದು ಸೈನ್ಯನೇ ಕಟ್ಕೊಂಡು ಹೋಗ್ತಾ ಇದ್ವಿ. ಹೋಗಿ ಆ ಹುಣಸೆ ಹಣ್ಣನ್ನು ಕಿತ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಬರ್ತಾ ಇದ್ವಿ. ಅವಾಗೆಲ್ಲ ಬೀಟ್ರೂಟು ಅದೆಲ್ಲ ನಮಗೆ ಸಿಗ್ತಾ ಇರಲಿಲ್ಲ, ಬರದ ಕಾಲ ಅವಾಗೆಲ್ಲ. ಎಲ್ಲ ಗಿಡ ಮರಗಳಲ್ಲೇ ಸಿಗ್ತಾ ಇತ್ತು, ಏನು ಬೇಕಾದ್ರೂ ಅದನ್ನು ತಿಂದು ಬೆಳೆದಿರೋದು. ಅದಕ್ಕೆ ನಾವು ಇವಾಗ ಇಷ್ಟು ಗಟ್ಟಿಮುಟ್ಟಿಯಾಗಿರೋದು. ಈಗಿನ ಕಾಲದವ್ರ ಥರ ಕೊಂಡ್ಕೊಂಡು ತಿಂದಿರೋದಲ್ಲ. ಮಕ್ಕಳು ಸೈನ್ಯನೇ ಹೋಗಿ ಅಲ್ಲಿ ಇಲ್ಲಿ ಕಿತ್ಕೊಳ್ಳೋದು, ತಿನ್ನೋದು. ಮನೆಗಳಲ್ಲಿ ಊಟನೇ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ನಾವು ಚೇಪೆಕಾಯಿಗಳನ್ನೆಲ್ಲ ಕತ್ಕೊಂಡು ತಿನ್ನೋದು. ಇನ್ನೊಂದು ಬರುತ್ತೆ, ಅದನ್ನೇನಂತಾರ ಕನ್ನಡದಲ್ಲಿ, ಹೆಸರು ನಂಗೆ ಗೊತ್ತಿಲ್ಲ. ಈ ಸೀಸನಲ್ಲಿ ಸಿಗುತ್ತೆ, ಅವು ತಿನ್ನೋದು. ಯಾವ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೋ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡೋದು. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋಸು, ಈ ಥರ ಬೆಳೆದಿರೋದು ನಾವು. ಉಪವಾಸ ಅಂದರೆ ಈ ಥರನೂ ಇರ್ತಾರ ಅನ್ನೋ ಶಾಕಲ್ಲಿದ್ದೀನಿ ನಾನು. ಇವಾಗ ಮಲ್ಕೊಂಡಿದ್ದೆ, ನನಗೆ ನಿದ್ದೆನೇ ಬಂದಿಲ್ಲ. ಮಲಗಿ 1.5 hour ಮಲಗಿದ್ದೀನಿ, ನಿದ್ದೆನೇ ಬಂದಿಲ್ಲ. ಈ ಉಪವಾಸನ ಒಬ್ಬರು ಉಪವಾಸ ಮಾಡಿದ್ರು ಮೊನ್ನೆ ಮಹಾಶಿವರಾತ್ರಿಗೆ. ಅದನ್ನ ನೆನೆಸ್ಕೊಂಡು ನನಗೆ ನಿದ್ದೆ ಬರ್ತಾ ಇಲ್ಲ. ಇದೇನೋ ಉಪವಾಸ ಅಂತ.
ಮೊನ್ನೆ ಮಹಾಶಿವರಾತ್ರಿ ದಿವಸ ನನಗೆ ನೆನಪು ಬಂದಿಲ್ಲ. 2 ದಿವಸ ಆದ್ಮೇಲೆ 3ನೇ ದಿವಸ ನೆನಪು ಬಂದಿದೆ. ಅಯ್ಯ ಇದು ಉಪವಾಸನ ಅಂತ ಅವ್ರು ನೆನೆಸ್ಕೊಂಡೆ. ಅವತ್ತೇನೇನಾಯ್ತು ಅಂತ. ಹೌದಲ್ವಾ ಅಂತ ಆವತ್ತು ನೆನಪಾಗಿದ್ರೆ ಅವತ್ತು ಅವ್ರನ್ನ ಕೇಳಿಬಿಡ್ತಾ ಇದೆ ಈ ಥರದ್ದು ಉಪವಾಸನ ಅಂತ. ಅವ್ರು ಏನು ಮಾಡಿದ್ರು ಗೊತ್ತಾ, ಅವ್ರ ಮನೆಗೆ ಹೋಗಿದ್ದೆ. ಅವರು ತಿಂಡಿನ ಸ್ನ್ಯಾಕ್ಸು, ಬಿಸ್ಕೆಟು, ಚೋಚ, 1-2-3 ಥರದ ಬಿಸ್ಕೆಟು, 1-2-3 ಥರದ ಚೋಚ ಎತ್ಕೊಂಬಂದು ಮುಂದೆ ಇಕ್ಕಿದ್ರು, ತಿನ್ನಮ್ಮ ಅಂತ. ನನಗೆ ಬೇಡ, ನಾನು ನಾಷ್ಟ ಮಾಡ್ಕೊಂಬಂದಿದ್ದೀನಿ, ನಾನು ತಿಂದಿದ್ದೀನಿ, ನನಗೆ ಬೇಡ ಇದು ಅಂತ ಹೇಳಿದೆ. ಆಮೇಲೆ ನಾವಿವತ್ತು ಏನು ಅಡುಗೆ ಮಾಡಿಲ್ಲ, ನಾವಿವತ್ತು ಉಪವಾಸ, ಮಹಾಶಿವರಾತ್ರಿ ದಿವಸ. ನಾನು ಇನ್ನೂ ಶಾಕಲ್ಲೇ ಇದ್ದೀನಿ ಫ್ರೆಂಡ್ಸ್, ಇನ್ನು ನೋಡ್ತಾ ಇದ್ದೀನಿ. ಮಹಾಶಿವರಾತ್ರಿ ದಿವಸ ನಾವು ನಾಳೆನೇ ಅಡುಗೆ ಮಾಡೋದು, ಊಟ ಮಾಡೋದು ಅಂದರು ಫ್ರೆಂಡ್ಸ್. ನನ್ನ ತಟ್ಟೆ ತುಂಬ ತಂದಿಕ್ಕಿದ್ದಾರೆ ಸ್ನ್ಯಾಕ್ಸು. ಆಮೇಲೆ ಹಂಗೆ ಇತ್ತಲ್ವ, ಪಕ್ಕದಲ್ಲಿ ಇಬ್ಬರು ಕೂತ್ಕೊಂಡು ಹರಟೆ ಹೊಡ್ಕೊಂಡು ನಕ್ಕೊಂಡು ಮಾತಾಡ್ಕೊಂಡು ಇದೆಯಾ, ಅಲ್ಲಿ ಏನಾಯ್ತು ಅನ್ನೋದು ನನ್ನ ತಲೆ ಅಬ್ಸರ್ವ್ ಮಾಡಿಲ್ಲ. ಇವಾಗ ನನಗೆ ನೆನಪು ಬರ್ತಾ ಇದೆ. ಅವತ್ತು ಅಬ್ಸರ್ವ್ ಮಾಡಿದ್ರೆ ಅವಳ ಮೂತಿಗೆ ತಿವಿದ್ಬಿಟ್ಟು ಕೇಳ್ತಾ ಇದ್ದೆ, ಇದೇನು ಉಪವಾಸನ ಅಂತ. ತಂದಿಕ್ಕದು. ಆಮೇಲೆ ಅವಳು ನನ್ನ ಪಕ್ಕದಲ್ಲಿ ಕೂತ್ರು, ನಾನು ಅವ್ರ ಪಕ್ಕದಲ್ಲಿ ಕೂತೆ. ನನ್ನ ಫ್ರೆಂಡ್ಸ್, ಅದಕ್ಕೆ ಅವಳು ಅಂತ ಬಂತು ಬಾಯಲ್ಲಿ. ಆಮೇಲೆ ತಿಂತಾ ಇದ್ವಿ. ನಾನು ತಿಂದಿಲ್ಲ, ನಾನು ಸುಮ್ಮನೆ ಹಿಂಗಂದೆ. ಇವಳು ತಿನ್ನಲ್ಲ ಅಂದ್ಬಿಟ್ಟು ಅದನ್ನ ಎತ್ತಿ ಲಬಕ್ ಅಂತ ಹಾಕೊಂಡ್ಬಿಟ್ಲು. ಈ ಕ್ರ್ಯಾಕ್ ಎಗ್ ಬಿಸ್ಕೆಟು, ಗುಡ್ಡೆ ಬಿಸ್ಕೆಟು, ಮಿಕ್ಚರು, ಕಾಂಗ್ರೆಸ್ ಕಳ್ಳೆ ಬೀಜ ಎಲ್ಲ ಈ ಒಂದು ತಟ್ಟೆ ತುಂಬ ಇದೆ, ಊಟಕ್ಕಿನ್ನ ಜಾಸ್ತಿ ಇದೆ. ಅದು ತಿಂದರೆ ಇದು ಯಾವ್ದು ಇವಾಗ ನನಗೆ ಇವಾಗ ನಿಜವಾಗ್ಲೂ ನನಗೆ ನಿದ್ದೆನೇ ಇಲ್ಲ 1.5 ಅವರಿಂದ. ಇದು ಉಪವಾಸನ ಅಂತ. ಅವಳು ಇನ್ನು ಯಾವಾಗಲೂ ನನ್ನ ಕೈಗೆ ಸಿಕ್ಕೋದು ಕೇಳೋಣ ಅಂದರೆ, ಬಟ್ ನೆನಪಿಟ್ಕೊಂಡಿರ್ತೀನಿ, ಬಿಡೋದಿಲ್ಲ, ಕೇಳ್ತೀನಿ. ಅದನ್ನ ತಟ್ಟೆಯಲ್ಲಿರೋದನ್ನೆಲ್ಲ ಒಂದೊಂದು ತಿಂದ್ಲು, ಎಲ್ಲ ತಿಂದಾಕಿದ್ಲು. ನಾನು 1-2-3 ಬಿಸ್ಕೆಟ್ ತಿಂದೆ ಅಷ್ಟೆ. ಅಲ್ಲಿ ಉಪವಾಸ ಇದ್ದಿದ್ದು ನಾನು, ಅವಳಲ್ಲ. ಲೆಕ್ಕದ ಪ್ರಕಾರ ನೋಡಿದ್ರೆ ಅವ್ರ ಉಪವಾಸ ಅಂದರೆ ಏನು ಅವ್ರ ಪ್ರಕಾರ? ಉಪ್ಪಾಕದೇ ಇರೋದು ತಿನ್ನಬಾರ್ದು, ಉಪ್ಪಾಕಿರೋದು ತಿಂದರೆ ಉಪವಾಸ ಹೊರಟೋದಂಗೆ. ಇದು ಅವ್ರ ಪ್ರಕಾರ. ಇದು ಹೆಂಗೆ ಅಂದರೆ, ಒಂದ್ಸತಿ ನಮ್ಮೂರಲ್ಲಿ ತಿರುಪತಿಗೆ ಹೋಗಿದ್ವಿ. ಅವರು ಹಂಗೆ ಒಬ್ರು ಉಪವಾಸ ಇದ್ರು. ನಾವು ದೇವ್ರ ದರ್ಶನ ಮಾಡೋವ್ರಿಗೂ ಊಟ ಮಾಡಲ್ಲ, ನಾವು ಉಪವಾಸ ಅಂದರು. ಅವ್ರ ಬ್ಯಾಗಲ್ಲಿರೋ ಒಬ್ಬಟ್ಟುಗಳು ಎಲ್ಲ ಲಬಕ್ ಅಂತ ಬಾಯಿಗೆ ಹಾಕೊಂಡ್ರು. ಇದೇನು ಅಂತ ಕೇಳಿದ್ರೆ, ಉಪ್ಪಾಗ್ದಿ ಇರೋದು, ಖಾರ ಇಲ್ದಿರೋದು ತಿಂದರೆ ಉಪವಾಸ ಅಂದರು. ಇನ್ನು ಎಲ್ಲ ತಿಂದರು. ಊಟ ಒಂದು ಬಿಟ್ಟು ಒಬ್ಬಟ್ಟುಗಳು, ಕರ್ಜಿಕಾಯಿಗಳು, ಕಜ್ಜಾಯಿಗಳು, ನಾನಾ ಬಗೆಯ ಊಟ ಎಲ್ಲ ತಿಂದುಬಿಟ್ರು. ನನಗೆ ನಮಗೆ ಉಪವಾಸ ಅಂದ್ರೆ ಏನು ಫ್ರೆಂಡ್ಸ್? ಒಂದು ದಿವಸ ಪೂರ್ತಿ ಏನು ತಿಂದೇ ಇರೋದು. ಏನಮ್ಮಮ್ಮ ಅಂದರೆ ಪೇಷಂಟ್ಗಳಾದರೆ ಫ್ರೂಟ್ಸ್ ತಿನ್ನೋದು, ನೀರು ಕುಡಿಯೋದು. ಇದು ನನ್ನ ಪ್ರಕಾರ ಉಪವಾಸ. ನಾನು ಆಚರಿಸೋ ಉಪವಾಸ ಇದು. ಅವ್ರ ಪ್ರಕಾರ ಅದಲ್ಲ. ಉಪ್ಪಾಗ್ದಿರೋದು, ಖಾರ ಇಲ್ದಿರೋದು, ಯಾವುದನ್ನು ಬೇಕಾದರೂ ತಿನ್ಬೋದು. ಇದೇ ಉಪವಾಸ. ಇದನ್ನ ನೋಡಿ ನನಗೆ ಆವಾಗಲಿಂದ ದಿಗ್ಭ್ರಮೆ ಆಗಿಬಿಟ್ಟಿದ್ದೀನಿ. ನನಗೆ ಆವಾಗ ಕೇಳೋಕ್ಕೆ ತಲೆ ಓಡಲಿಲ್ಲ, ಇವಾಗ ನನ್ನ ತಲೆಗೆ ಬರ್ತಾ ಇದೆ. ಏನು ಕೇಳೋದು, ಏನು ಮಾಡೋದು? ಸಿಕ್ಕಿದ್ರೆ ಮೂತಿಗೆ ತಿವ್ದು ಕೇಳ್ತೀನಿ, ಇದೇ ನನ್ನ ಉಪವಾಸ ಅಂತ. ಅವಳು ನನ್ನನ್ನು ತಿವಿದು ಬಿಟ್ಟು ಹೋಗ್ಬಿಡ್ತಾಳೆ. ಆಮೇಲೆ ನೀವು ಊಟ ಮಾಡ್ದಿರ ಹಿಂಗಾಗಿರೋದು ಅಂತ ನನ್ನ ಮೇಲೇ ಉಲ್ಟಾ ಹೊಡೆದ್ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಛತ್ರಿಗಳು. ಇರಲಿ ಉಪವಾಸದ ಡೆಫಿನೇಷನ್ ಇದು. ಉಪವಾಸ ಎಂದರೇನು ನಾನಿವಾಗ ಕಲ್ತಿರೋದು ಉಪವಾಸದ ಬಗ್ಗೆ. ನಾನಿನ್ನೂ ಅದೇ ಯೋಚನೆಯಲ್ಲಿದ್ದೀನಿ ಫ್ರೆಂಡ್ಸ್. ನಾನಿನ್ನೂ ಹೊರಗಡೆನೆ ಬಂದಿಲ್ಲ ಉಪವಾಸದಿಂದ. ಆ ಉಪವಾಸದ ಯೋಚನೆಯಿಂದ ಒಂದು ತಟ್ಟೆ ತುಂಬ ಇತ್ತು ಫ್ರೆಂಡ್ಸ್. ಅದೆಲ್ಲ ಬಿಸ್ಕೆಟ್ಗಳು, ಚೋಚಗಳು ಎಲ್ಲ ತಿಂದಾಗ್ಬಿಟ್ಲು ಫ್ರೆಂಡ್ಸ್. ಮತ್ತೆ ನೋಡಿದ್ರೆ ನಾನು ಇವತ್ತು ಅಡುಗೆ ಮಾಡಿಲ್ಲ ಮನೆಯಲ್ಲಿ. ನಾಳೆನೇ ನಾನು ಅಡುಗೆ ಮಾಡೋದು, ಯಾಕೆಂದರೆ ನಾನು ಉಪವಾಸ.
ಅಂದ್ಲು ಫ್ರೆಂಡ್ಸ್. ಈ ಹೀರೋಯಿನ್ ಮಾಡ್ತೀನಿ ಅಂತ ನಾನು ಈಗ ಅಂದ್ಕೊತಾ ಇದ್ದೀನಿ. ಸಿಕ್ಕು ಅವಳು ಸಿಕ್ಕದಂಗೆ ಮರ್ತೋಗ್ಬಿಡ್ತೀನಿ. ಅವಳು ವಿಡಿಯೋ ನೋಡಿದ್ರೆ ಅವಳು ಕೇಳ್ತಾಳೆ, ನೀನು ನನ್ನ ಬಗ್ಗೆನೇ ವಿಡಿಯೋ ಮಾಡಿ ಹಾಕಿರೋದು ಅಂತ. ಅದಕ್ಕೆ ನಾನು ಅವಳ ಹೆಸರೇ ಹೇಳ್ತಾ ಇಲ್ಲ. ಅವಳೇನು ಅಂದ್ಕೊಳ್ಳಲ್ಲ ಫ್ರೆಂಡ್ಸ್, ಅವಳು ಜಾಲಿಯಾಗಿ ಇರ್ತಾಳೆ. ಅವ್ರ ಹೆಸರು ಹೇಳಿದ್ರು, ಅವ್ರನ್ನ ತೋರಿಸಿದ್ರು ಏನು ಅಂದ್ಕೊಳ್ಳಲ್ಲ. ಅವ್ರು ಹ್ಯಾಪಿಯಾಗಿ ಇನ್ನು ಈ ವಿಡಿಯೋ ನೋಡಿ ಇನ್ನೂ ಖುಷಿಯಾಗಿ ಇರ್ತಾರೆ, ಹ್ಯಾಪಿಯಾಗಿ ಇರ್ತಾರೆ. ಅದಕ್ಕೆ ನಾನು ವಿಡಿಯೋ ಮಾಡಿದ್ದು. ಇಲ್ಲ ಆ ಥರ ಈ ಥರ ಮುಸುಂಡಿಗಳು ಆ ಥರ ಈ ಥರ ಜನರದಾಗಿದ್ರೆ ನಾನು ವಿಡಿಯೋನು ಮಾಡ್ತಾ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಅವ್ರು ಜಾಲಿಯಾಗಿ ಫ್ರೆಂಡ್ಲಿಯಾಗಿ ನಗ್ನಕ್ಕೊಂಡಿರ್ತಾರೆ, ಅದಕ್ಕೆ ಮಾಡಿದೆ.